ಇಬ್ಬರು ಯುವಕರ ಮೇಲೆ ಪುಡಿ ರೌಡಿಗಳು ಲಾಂಗು ಮಚ್ಚಿಂದ ಅಟ್ಟಹಾಸ ಮೆರೆದಿರುವಂತಹ ಘಟನೆ ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನೀಗ ಘಟನೆ ಸ್ಥಳದಲ್ಲಿದ್ದೀನಿ. ಕತ್ರಿಗುಪ್ಪೆಯಲ್ಲಿರುವಂತಹ ಈ ಒಂದು ಜಾಗದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು ಕಾರ್ನ ಯಾವ ರೀತಿಯಾಗಿ ಛಿದ್ರ ಮಾಡಿದ್ದಾರೆ ಅಂತ ಹೇಳಿ. ನಿನ್ನೆ ರಾತ್ರಿ 8:30 ಸುಮಾರಿಗೆ ಬಶೀರು ಮತ್ತೆ ಆತನ ಸ್ನೇಹಿತನೊಬ್ಬ ಇದೇ ಏರಿಯಾದಲ್ಲಿ ವಾಸ ಇದ್ದಂತಹ ಅವರಿಬ್ರು ಸಹ ಈ ಏರಿಯಾದಿಂದ ಪಕ್ಕದಲ್ಲಿ ಒಂದು ಟೀ ಅಂಗಡಿಯಲ್ಲಿ ಇರ್ತಾರೆ. ಆ ಟೀ ಅಂಗಡಿಯಲ್ಲಿ ಇದ್ದಾಗ ಒಂದು ಗುಂಪು ಅವರ ಮೇಲೆ ಲಾಂಗು ಮಚ್ಚಿಂದ ದಾಳಿಯನ್ನು ನಡೆಸುತ್ತೆ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಇಬ್ರು ಕೂಡ ಇದೇ ಕಾರಿನಲ್ಲಿ ಬಚ್ಚಿಟ್ಕೊಳ್ತಾರೆ. ಆದ್ರೆ ಈ ಕಾರಲ್ಲಿ ಅದನ್ನ ತಿಳ್ಕೊಂಡಂತಹ ಆ ಗ್ಯಾಂಗು ಒಂದು 4-5 ಬೈಕ್ನಲ್ಲಿ ಬಂದಿದ್ದಂತಹ ಸುಮಾರು 7ರಿಂದ 8 ಜನರು ತಮ್ಮ ಬಳಿ ಇದ್ದಂತಹ ಲಾಂಗು ಮಚ್ಚಿಂದ ಈ ಕಾರ್ ಮೇಲೆ ಭೀಕರವಾಗಿ ಹಲ್ಲೆ ಮಾಡ್ತಾರೆ. ಆ ಇಬ್ಬರು ಹುಡುಗರನ್ನ ಹೊರಗಡೆ ಎಳೆದು ಕೂಡ ಹಲ್ಲೆ ಮಾಡೋಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಕಾರ್ ಒಳಗಡೆ ಒಂದು ಕಲ್ಲನ್ನು ಕೂಡ ಎಸೆದು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದಾದ ನಂತರ ಇಬ್ರು ಸಹ ಹೊರಗಡೆ ಬಂದ ತಕ್ಷಣ ಅವರಿಬ್ರು ಸಹ ಇವ್ರ ಕೈಗೆ ಸಿಗದೆ ಎಸ್ಕೇಪ್ ಆಗ್ತಾರೆ. ಆದ್ರೆ ಈ ಕಾರ್ನ ಸಂಪೂರ್ಣವಾಗಿ ಅವರು ಲಾಂಗು ಮಚ್ಚು ಕಲ್ಲು ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಲ್ಲಿನಿಂದ ಹೊಡೆದು ಆ ಹುಡುಗರ ಮೇಲೆ ಭೀಕರವಾಗಿ ಹಲ್ಲೆಗೆ ಪ್ರಯತ್ನಿಸಿರ್ತಾರೆ. ಆದ್ರೆ ಆ ಇಬ್ರು ಹುಡುಗರು ಸಹ ಗ್ರೇಟ್ ಎಸ್ಕೇಪ್ ಆಗಿ ಇಲ್ಲಿಂದ ಸುಮಾರು 200 ಮೀಟರ್ ದೂರದಲ್ಲಿದ್ದಂತಹ ಮುಖ್ಯ ರಸ್ತೆಗೆ ಹೋದಾಗ ಅಲ್ಲಿ ಆ ಪಾನ್ ಶಾಪ್ ಅಂಗಡಿ ಇರುತ್ತೆ. ಆ ಪಾನ್ ಶಾಪ್ ಅಂಗಡಿಲಿ ಒಬ್ಬ ಯುವಕ ಬಚ್ಚಿಟ್ಕೊಳ್ಳೋಕೆ ನೋಡ್ತಾನೆ. ಆದ್ರೆ ಆ ಯುವಕನ ಮೇಲೆ ಅಟ್ಯಾಕ್ ಮಾಡೋ ಸಲುವಾಗಿ ಪಾನ್ ಅಂಗಡಿ ಮೇಲೂ ಸಹ ಭೀಕರವಾಗಿ ಹಲ್ಲೆ ಮಾಡಿ ಪಾನ್ ಅಂಗಡಿಯಲ್ಲಿದ್ದಂತಹ ಗಾಜುಗಳನ್ನೆಲ್ಲ ಹೊಡೆದು ಅಲ್ಲೂ ಸಹ ದಾಂಧಲೆನ ಎಬ್ಬಿಸ್ತಾರೆ. ಸದ್ಯಕ್ಕೆ ಈ ಬಗ್ಗೆ ಈ ಒಂದು ಘಟನೆ ಹಿನ್ನೆಲೆ ನೋಡೋದಾದ್ರೆ ಬಶೀರು ಮತ್ತೆ ಆತನ ಸ್ನೇಹಿತನ ಈ ರೀತಿಯಾಗಿ ಅಟ್ಯಾಕ್ಗೆ ಒಳಗಾಗಿರುವವರು. ಆದ್ರೆ ಬಶೀರು ಮತ್ತೆ ವೆಂಕಟೇಶ್ ಎಂಬುವರ ಮಧ್ಯೆ ಈ ಹಿಂದೆ ಗಲಾಟೆ ಆಗಿರುತ್ತೆ. ಆ ಗಲಾಟೆ ಹಿನ್ನೆಲೆ ದೂರು ಮತ್ತು ಪ್ರತಿ ದೂರು ಕೂಡ ದಾಖಲಾಗಿರುತ್ತೆ. ಅದೇ ವಿಚಾರಕ್ಕೆ ನಿನ್ನೆ ರಾತ್ರಿ ಈ ಬಶೀರು ಮತ್ತೆ ಆತನ ಸ್ನೇಹಿತನನ್ನ ಟಾರ್ಗೆಟ್ ಮಾಡಿದಂತಹ ವೆಂಕಟೇಶ್ ಅಂಡ್ ಗ್ಯಾಂಗ್ ಈ ಒಂದು ಘಟನಾ ಸ್ಥಳದ ದೂರದಲ್ಲಿದ್ದಂತಹ ಟೀ ಅಂಗಡಿ ಮೇಲೆ ಅಲ್ಲಿ ದಾಳಿಯನ್ನ ಮಾಡ್ತಾರೆ. ದಾಳಿ ವೇಳೆ ತಪ್ಪಿಸ್ಕೊಂಡು ಬಂದಾಗ ಅವ್ರ ಮೇಲೆ ಕಾರು ಮತ್ತು ಪಾನ್ ಅಂಗಡಿ ಮೇಲೂ ಸಹ ಭೀಕರವಾಗಿ ದಾಳಿ ಮಾಡಿ ಏರಿಯಾದಲ್ಲಿ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಸದ್ಯಕ್ಕೆ ಘಟನೆ ಬಗ್ಗೆ ಚೆನ್ನಮ್ಮನ ಅಚ್ಚುಕಟ್ಟು ಠಾಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಜಗನ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.